ಹಲೋ, ವೆಲ್ಕಮ್ ಬ್ಯಾಕ್ ಟು ಸಾರಿಕಾ ಗೌಡ ಬ್ಲಾಗ್. ಆಕ್ಚುಲಿ ಇವತ್ತು ನಾನು ವೈನ್ ಮಾಡ್ತಾ ಇದ್ದೀನಿ. ಲೈಕ್ ನಾರ್ಮಲ್ ವೈನ್ ಅಲ್ಲ, ಅಂದರೆ ಗ್ರೇಪ್ಸಲ್ಲಿ ನಾವು ನಾರ್ಮಲ್ ಆಗಿ ಮಾಡ್ತೀವಿ ಆ ವೈನ್ ಅಲ್ಲ, ವಿಳ್ಯದೆಲೆ ಬರುತ್ತಲ್ಲ ಅದರಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಅಜ್ಜಿಗೆ ಬರುತ್ತೆ ಯಾವುದು ಅಂದರೆ ಗ್ರೇಪ್ಸಲ್ಲಿ ಮಾಡೋದು. ಇದು ವಿಳ್ಯದೆಲೆ ಮಾಡೋದು ಅಜ್ಜಿಗೂ ಗೊತ್ತಿಲ್ಲ. ಇದು ಕೊಡಗುವಲ್ಲಿ ಮಾಡ್ತಾರೆ ಅನಿಸಿದೆ ಜಾಸ್ತಿ ನನ್ನ ಪ್ರಕಾರ. ಸೊ ಅದನ್ನ ಮಾಡ್ತಾ ಇದ್ದೀನಿ. ಪ್ರೋಸೆಸ್ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ನಾನು ಯೂಟ್ಯೂಬಲ್ಲೇ ನೋಡ್ಕೊಂಡು ಮಾಡ್ತಾ ಇದ್ದೆ. ಆ್ಯಂಡ್ ಇಲ್ಲೇ ಫ್ರೆಶ್ ಆಗಿದೆ, ಎಲೆ ಸಿಗತ್ತೆ. ಸೊ ಆ ಎಲೆನ ತಂದು ನಾನು ಮಾಡ್ಬೇಕು ಇವಾಗ. ಅಲ್ಲಿ ಸಿಗತ್ತೆ, ಹೋಗಿ ತೊಗೊಬರೋಣ ಬನ್ನಿ. ನಾನೀಗ ಎಲೆ ತೊಗೊಬರಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ ಗೊತ್ತಾ? ತೋರಿಸ್ತೀನಿ ಬನ್ನಿ. ಬಾ ಇವರು ಬಾ. ಎಣ್ಣೆ ಬಿಡೋಕ್ಕಾಗ್ತಿಲ್ಲ, ಅಷ್ಟು ಬಿಸಿಲಿದೆ ಯಪ್ಪ. ಅಯ್ಯೋ, ಇಲ್ಲೆಲ್ಲ ಫುಲ್ ಮೇಲೆ ಇದೆ ಎಲೆ, ಇಷ್ಟು ಮೇಲ್ಗಡೆ ಇದೆ ಅಲ್ಲ. ಈ ಅಜ್ಜಿ ಕೈಲಿ ಆಗಲ್ಲ, ನಮ್ಮ ಅಜ್ಜಿ ಬರೀ ಅಳ್ಳಾಡುತ್ತಷ್ಟೇ, ಆಗಲ್ಲ ಗೈಸ್. ತೋರಿಸ್ತೀನಿ ತಡೀರಿ. ಕೆಳಗಿರೋದೆಲ್ಲ ಕುಯ್ಕೊಂಡಿದೆ ನಮ್ಮ ಅಜ್ಜಿ, ಮೇಲ್ಗಡೆ ಸಿಗದಿರೋದನ್ನ ಮಾತ್ರ ಬಿಟ್ಟಿದೆ. ಅದೇನೋ ಪುಣ್ಯ ಮೇಲ್ಗಡೆ ಇದೆ, ಅದಕ್ಕೆ ಅಷ್ಟು ಉಳ್ಕೊಂಡಿದೆ. ಇಲ್ಲ ಅಂದಿದ್ದಿದ್ರೆ ಈ ಥರ ಕೆಳಗಡೆ ಹೆಂಗಾಗಿರೋದು ಹಂಗಾಗಿರೋದು. ತಿಂದೆ ಅಂತ ಹೇಳಲ್ಲ, ಉದ್ರೋದ್ವು ಅಲ್ವಾ? ಕಾಯಿ ಬಟರ್ ಫ್ರೂಟಾ ತಗೊಳ್ತಾರೆ, ತಿನ್ನೋದು ನಾವಿಲ್ವಾ? ಕೊಡು, ಎಲ್ಲಿದೆ ಬಟರ್ ಫ್ರೂಟ್? ಗೈಸ್ ಅದೆಲ್ಲೋ ಬಟರ್ ಫ್ರೂಟ್ ಇದೆ ಅಂತೆ, ನಂಗೆ ಗೊತ್ತಾಗ್ತಾ ಇಲ್ಲ. ಏನು ಗೊತ್ತಾ, ನನ್ನ ಫ್ರೆಂಡೇ ಹೇಳ್ತಿದ್ಲು ನಿಮ್ಮ ಮನೇಲಿ ಬಟರ್ ಫ್ರೂಟ್ ಇದೆ ಅಂತ, ನಾನೇ ನೋಡಿಲ್ಲ. ಅಪ್ಪ, ಬಟರ್ ಫ್ರೂಟ್ನಾ? ಬಟರ್ ಫ್ರೂಟ್ ಎಲ್ಲೇ ಕುಯ್ಯೋಕ್ಕಾಗದೆ ಇವಾಗ ಬಟರ್ ಫ್ರೂಟ್ ಕುಯ್ಯಕ್ಕೆ ಹೋಗ್ತಾ ಇದ್ದೀವಿ ಗಾಯ್ಸ್. ತುಂಬಾ ಬಿಟ್ಟಿದೆ, ತೋರಿಸ್ತೀನಿ ತಡೀರಿ. ಎಷ್ಟೊಂದು ಬಿಟ್ಟಿದೆ, ಅಯ್ಯೋ ಒಂದ್ ನಿಮಿಷ. ಫಸ್ಟ್ ಟೈಮ್ ಬಿಟ್ಟಿದೆ ಇದು, ಇದೇ ಫಸ್ಟ್ ಈ ವರ್ಷದ್ದು. ಫಸ್ಟ್ ಈ ಮರದಲ್ಲಿ ಬಿಟ್ಟಿದೆ ಫಸ್ಟ್ ಟೈಮ್. ಇದಿಷ್ಟು ದೊಡ್ಡದಾಗಿದೆ, ವೆಯ್ಟ್ ತೋರಿಸ್ತೀನಿ. ಇದು 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 ಕಾಣಿಸ್ತಿದ್ಯಾ? ಒಂದೇನಾ? ಒಂದೇನಮ್ಮ? ಓಕೆ. ಅಯ್ಯೋ, ಇಲ್ಲಿ ನೋಡಿ ನಮ್ಮ ಅಜ್ಜಿನ. ಕುಯ್ಯು. ಏಯ್ ದೊಡ್ಡದು ಇದೆ, ದೊಡ್ಡದಲ್ಲ. ಹಾ, ಕುಯ್ಯು, ಚೆನ್ನಾಗಿ ಕುಯ್ಯು. ಹೆವಿ ಬಿಸಿಲು. ನಾನು ಬೆಂಗಳೂರಲ್ಲೇ ಬಿಸಿಲು ಅನ್ಕೊಂಡಿದ್ದೆ, ಇಲ್ಲೂ ಸಿಕ್ಕಾಬಟ್ಟೆ ಬಿಸಿಲಿದೆ. ಅದಕ್ಕಿಂತ ಇದು ದೊಡ್ಡದಲ್ಲ. ಹಾಂ, ಅದು ದೊಡ್ಡದಿದೆ. ಅಂದಿದ್ದು ವೈನ್ ಮಾಡಲಿಕ್ಕೆ ವೀಳ್ಯದೆಲೆ ಕುಯ್ಕೊಂಡು ಹೋಗೋಕ್ಕೆ. ಇಲ್ಲಿ ನೋಡಿದ್ರೆ ಇವ್ರು ಬಟರ್ ಫ್ರೂಟ್ ಆಟ ಆಡ್ತಾವ್ರೆ. ಇದೆಲ್ಲ ತೋಟ ನಮ್ಮದೇ. ನಮ್ಮ ಅಜ್ಜಿ ನೋಡಿ ಇಲ್ಲಿ ಕರ್ಮ. ಎದ್ದು ಬಾ ನೀನು, ಈ ವೀಳ್ಯದೆಲೆ ಕುಯ್ಕೊಡು ಅಂದ್ರೆ ಇಲ್ಲಿ ಬಂದು ನಾಟಕ ಆಡ್ತಿದ್ಯಾ? ಎಲ್ಲ ಕುಯ್ಕೊಡ್ಬಾ. ಏನಾಗುತ್ತೆ? ಎಷ್ಟು ಬೇಕಾಳು? ಒಂದು 25-30. ಎಂತಕ್ಕೆ ಇದು ಮಾಡಕ್ಕೆ? ಎಂತ ವೈನ್ ಮಾಡ್ತಾಳೆ ಅಂತ ಅಲ್ಲಿ ವೈನ್ ಮಾಡ. ನಾನು ವೈನ್ ಮಾಡ್ಲಿಕ್ಕೆ ಅಲ್ಲಾಡ್ತಿಲ್ವಾ? ನೋಡಿ ಎಷ್ಟು, ಏನು ಗೊತ್ತಾ, ಇದು ಮಿಸ್ ಆಗಿ ಬಿದ್ಬಿಡ್ತು ಗಾಯ್ಸ್. ಇದು ಚಿಕ್ಕದು, ಇದಿನ್ನೂ ಎಳೆದು, ಬಟ್ ಇದು ಮೆತ್ತಗಿದೆ. ಇದು ಎಳೆದು ಇನ್ನೂ ಅಲ್ವೇನಮ್ಮ? ಇವಾಗ ಎಲೆ ಕುಯ್ಯೋದು ಕ್ಯಾನ್ಸಲ್ ಆಯಿತು ಗೈಸ್, ಯಾಕಂದರೆ ಇವತ್ತೇನೋ ಸಂಡೇ ಅಂತೆ, ಕುಯ್ಯಬಾರ್ದಂತೆ. ಅದಕ್ಕೋಸ್ಕರ ನಮ್ಮ ಅಜ್ಜಿ ಕುಯ್ಯಲ್ಲ ಅಂತಿದ್ದಾರೆ. ಕುಯ್ದಿರೋದೇ ಇದೆ, ಅದನ್ನು ಬೇಕಿದ್ರೆ ಕೊಡ್ತೀನಿ, ಎಲೆ ಬೀಳಲ್ಲಿ ಕುಯ್ಯೋದು ಬೇಡ ಅಂತವ್ರೆ. ಸೊ ಹಂಗಾಗಿ ಕುಯ್ಯೋದು ಕ್ಯಾನ್ಸಲ್ ಆಗಿದೆ. ನೋಡೋಣ, ಕೊಡ್ತಾ ಅಂತ ಎಳಿಸ್ತಾ ಇದೆ ನಮ್ಮ ಅಜ್ಜಿ ಎಲೆನ. ಎಳಿಸ್ತಾ? ಸೊಂಟನ 18 ಸಾಕನಾ? ಎಷ್ಟಿದೆ? 18. ಇವಾಗ ನಂಗೆ ಆ್ಯಕ್ಚುಲಿ ಒಂದು 30 ಎಲ್ಲ ಬೇಕಾಗಿತ್ತು, ಬಟ್ ನಮ್ಮ ಅಜ್ಜಿ ಇಷ್ಟಿದೆ, ಇಷ್ಟೇ ಸಾಕಾ ಅಂತಿದೆ. ಇನ್ನೇನು ಇಷ್ಟೇ ಇರೋದಾ? ಕುಯ್ಯಂಗಿಲ್ಲ ಇವತ್ತು. ಸೊ ನಾನು ಫಸ್ಟ್ ಟೈಮ್ ಮಾಡ್ತಿರೋದಲ್ವಾ, ಸಾಕು ಇಷ್ಟೇ ಯಾಕೆ ಮಾಡಿಬಿಟ್ಟು ಮಾಡ್ತೀನಿ. ಚೆನ್ನಾಗಿದ್ರೆ ನೆಕ್ಸ್ಟ್ ಟೈಮ್ ಬಂದು ಮಾಡ್ತೀನಿ. ಆಲ್ರೆಡಿ ಇದೆಲ್ಲ ವಾಶ್ ಮಾಡಿ ಇಟ್ಟಿದ್ದಾರೆ. ಅವ್ರು ಅವತ್ತೇ ಒಂದು ವೀಡಿಯೋ ತೋರಿಸಿದ್ರೆ ನೋಡಿ, ಅವತ್ತೇ ಆ ಎಲೆ ಇದು ಅವತ್ತೇ ವಾಶ್ ಮಾಡಿ ಇಟ್ಟಿರೋದು. ಒಂದು ನಿಮಿಷ ಸಿಗ್ತೀನಿ ರೀ. ಇದನ್ನ ಇವಾಗೆಲ್ಲ ಏನೇನು ಬೇಕು ಅದನ್ನೆಲ್ಲ ನಾನು ಇಟ್ಕೊಂಡು ಅದಾದ್ಮೇಲೆ ಸಿಗ್ತೀನಿ. ಒಂದು ನಿಮಿಷ ಇರಿ. ನಮ್ಮ ಅಮ್ಮಂಗೆ ಅದು ಹೇಳಿದ್ದೀನಿ, ಫುಲ್ ಹಣ್ಣಾಗಬೇಕು, ಹಣ್ಣಾದ್ಮೇಲೆ ತಿನ್ನೋದು ಅಂತೇಳಿ. ಇಲ್ಲ ನಂಗೆ ಗೊತ್ತು, ನಾನು ಹಂಗೆ ತಿಂದಿದ್ದೀನಿ ಅಂತ ಹೇಳಿ ತಿನ್ನೋಕೆ ಹೋಗಿದೆ. ಅದು ಫುಲ್ ಕಹಿ ಅಂದರೆ ಫುಲ್ ಕಹಿ, ತಿನ್ನೋಕ್ಕೆ ಆಗ್ತಿಲ್ಲ.
ಫುಲ್ ಒಂಥರ ತಿಂದ ತಕ್ಷಣ ಬಾಯೆಲ್ಲ ಒಂಥರ ಆಗ್ತಿದೆ. ಬಟರ್ ಫ್ರೂಟ್ ಗೊತ್ತಾಯ್ತಲ್ಲ, ಅಷ್ಟಿಗೆ ಹೇಳ್ತಾ ಇದ್ದೀನಿ. ಈ ಕಂಟೈನರ್ ಮಾಡ್ತಿದ್ದೀನಿ. ಆ್ಯಂಡ್ ಇಷ್ಟು ಇವಾಗ ನಮ್ಮ ಅಜ್ಜಿ ಹತ್ರ ಇಷ್ಟು ರೈಸ್ ತೊಗೊಂಡಿದ್ದೀನಿ. ಅದೇನೋ ಕುಯ್ಬಾರ್ದು ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಇನ್ನು ಇದಕ್ಕೆ ಇದು ರೈಸ್ ತೊಗೊಂಡಿದ್ದೀನಿ. ಇನ್ನು ಇದಕ್ಕೆ ಸ್ಪೈಸಸ್ ತೊಗೋಬೇಕು. ಆ್ಯಂಡ್ ಇಲ್ಲಿ ಶುಗರ್ ಇದೆ ಇದರೊಳಗೆ. ಇದ್ರ ಶುಗರ್ ತೊಗೋಬೇಕು ಅಷ್ಟೇ. ಇಲ್ಲ ಏನೂ ಇಲ್ಲ, ವೈನ್ ಪೌಡರ್ ಎಲ್ಲ ತೊಗೋಬೇಕಂತ. ಬಟ್ ನಂಗೆ ವೈನ್ ಪೌಡರ್ ಎಲ್ಲ ಹಾಕ್ತಾ ಇಲ್ಲ. ಬಟ್ ಜಸ್ಟ್ ಹಂಗೆ ವೈನ್ ಮಾಡ್ತಾ ಇದ್ದೀನಿ. ಇವರೆಲ್ಲ ವೈನ್ ಪೌಡರ್ ಹಾಕಬೇಕು ಏನೇನೋ ಹೇಳ್ತಿದ್ದಾರೆ. ಬಟ್ ನಾನೇನು ಹಾಕಲ್ಲ, ಹೆಂಗೆ ಬರುತ್ತೆ ಹಂಗೆ ಬರಲಿ ಅಷ್ಟೇ. ಎಲ್ಲ ಇರಲೇಬೇಕು ಅಂತ ಏನಿಲ್ಲ. ನಾನು ಮಾಡ್ತೀನಿ ಅಲ್ವಾ ಟೇಸ್ಟ್. ಹೋಗ ಬಾಟಲಲ್ಲಿ ನೀರು ತುಂಬಿಸ್ಕೊಬಾ, ತಗೋಬಾ. ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ. ನಾನು ಏನೇನು ಹಾಕ್ಬೇಕು ಅಷ್ಟೇ. ನಾನು ಜಾಸ್ತಿ ಏನೂ ಹಾಕ್ತಾ ಇಲ್ಲ. ಅದಕ್ಕೆಲ್ಲ ಹೇಳಿದ್ದು ನಾನು ಇದಕ್ಕೆ, ಆ ಬಾಟಲ್ಗೆ. ಎಷ್ಟೆಲ್ಲ ತೊಗೊಂಡಿದ್ದೀರ? ಒಂದು 25-30 ಎಲ್ಲ ಇರ್ಬೋದು. ನಾನು ಕೌಂಟ್ ಮಾಡಿಲ್ಲ. ಒಂದು 25-30 ಅಂತ ಇಟ್ಕೊಳ್ಳಿ. ಇದು ತೊಗೊಂಡಿದ್ದೀನಿ. ಏನಿದು? ಲವಂಗ ತೊಗೊಂಡಿದ್ದೀನಿ. ಆ್ಯಂಡ್ ಚಕ್ಕೆ ತೊಗೊಂಡಿದ್ದೀನಿ. ನಮ್ಮ ಅಜ್ಜಿ ಇದು ಒಂದು ಬಾಟಲ್ ನೀರು ತಂದಿಟ್ಟಿದ್ದಾರೆ. ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಬೇರೆ ಎಲ್ಲ ಯೂಸ್ ಮಾಡ್ಬೋದಿತ್ತು, ಚೆನ್ನಾಗಿರೋದು ಗ್ಲಾಸಿಂದೆಲ್ಲ ಯೂಸ್ ಮಾಡ್ತಾರೆ. ಬಟ್ ನನ್ನ ಹತ್ರ ಇವಾಗ ಗ್ಲಾಸಿಂದ ಯಾವುದು ಅಷ್ಟು ದೊಡ್ಡದಿಲ್ಲ. ಗೈಸ್, ನಾನು ಮಾಡ್ತಾ ಇದ್ದೆ, ನಮ್ಮ ಅಜ್ಜಿ ಹೆಂಗೆ ನೋಡ್ತಿದ್ದಾರೆ ತೋರಿಸ್ತೀನಿ. ರೀ ಒಂದೇ ನಿಮಿಷ. ಬಗ್ಗಿ ನೋಡ್ತಿದ್ದೆ. ಹೆಂಗೋ ಸೆಟ್ ಮಾಡಿ ಇಟ್ಟಿದ್ದೆ. ಇವಾಗ ಇದನ್ನ ಲೈಕ್ ಕಟ್ ಮಾಡಿ ಹಾಕೋದು ಅದರೊಳಗೆ. ನಾನು ಜಸ್ಟ್ ಇದನ್ನ ಈ ಥರ ಹಂಗೇನೂ ಹಾಕ್ಬೋದು. ಬಟ್ ಇದು ಹಿಂಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಹಿಂಗೆ ಹಾಕ್ತಾ ಇದ್ದೀನಿ. ನಾನು ಹೇಳೋ ತನಕ ಯಾರು ಟ್ರೈ ಮಾಡೋಕೆ ಹೋಗ್ಬೇಡಿ ಈ ವಿಡಿಯೋನ ನೋಡಿ. ಆ್ಯಂಡ್ ನಾನು ಇಷ್ಟು ರೈಸ್ ತೊಗೊಂಡಿದ್ದೀನಿ. ಇಷ್ಟು ರೈಸ್ನೂ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ರೈಸಸ್ ಅದೇ ಒಂದು 2 ಇಷ್ಟೇ ಸಾಕು. ಜಾಸ್ತಿ ಎಲ್ಲ ಹಾಕೋಕೆ ಹೋಗ್ಬೇಡಿ, ಓಕೆನಾ? ಇಷ್ಟು ಹಾಕಿ ಸಾಕು. ಇದನ್ನು ಇದರೊಳಗೆ ಹಾಕ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಒಂದು 3 ಲವಂಗ ಹಾಕ್ತಾಯಿದ್ದೀನಿ. ಒಂದು 3-5 ಲವಂಗ ಹಾಕ್ತೀನಿ ಅಷ್ಟೇ. ಫುಲ್ ಹಾಕೋಕೆ ಹೋಗಲ್ಲ, ಒಂದು ಇಷ್ಟ ಹಾಕ್ತೀನಿ. ಇದು ಫುಲ್ ಖಾಲಿ ಆಯಿತು. ಸ್ಟೀಲ್ ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಉಡನ್ನೇ ಇದು ಮಾಡ್ತಿದ್ದೀನಿ. ಈ ಥರ ಮಾಡಬೇಕು. ಇದು 2 ದಿನಕ್ಕೆ ಒಂದ್ಸತಿ ಮಾಡಬೇಕಂತೆ. ನಾನೇನು ಇದಕ್ಕೆ ಶುಗರ್ ಹಾಕಿಲ್ಲ, ಸ್ವಲ್ಪ ಶುಗರ್ ಹಾಕ್ಬೇಕು. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ನನಗೆ ಎಷ್ಟು ಬೇಕು ನಾನು ಅಷ್ಟು ಹಾಕೊಳ್ತಾ ಇದ್ದೀನಿ, ಓಕೆನಾ? ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಜ್ಜಿ ವೈನ್ದು ಏನಜ್ಜಿ ವೈನ್ ಪೌಡರಾ? ವೈನ್ ಪೌಡರ್ ಎಲ್ಲ ಹಾಕ್ತಿದ್ರಂತೆ. ಬಟ್ ನನ್ನ ಹತ್ರ ವೈನ್ ಪೌಡರ್ ಇಲ್ಲ. ಆಮೇಲೆ ಇನ್ನೊಂದು ಈಸ್ಟ್ ಏನೋ ಹಾಕ್ಬೇಕಿತ್ತು ಅನ್ಸುತ್ತೆ, ಈಸ್ಟ್ ಇಲ್ಲ. ಮೆಸ್ಸಿ ಮಾಡಿದ್ದೀನಿ ನಾನು ಆಲ್ರೆಡಿ. ಇದ್ರೊಳಗೆ ಲೈಕ್ ಏನೇನು ಹೇಳಿದೆ ಅದೆಲ್ಲ ಹಾಕಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿದ್ದೀನಿ. ಇನ್ನು 1 ಮಂತ್ ಬಿಟ್ಟು ಬಂದರೆ ನಾನು ಇದನ್ನು ತೆಗೆದು ನೋಡ್ತೀನಿ. ಇದು ಏನಾಗಿರುತ್ತೋ ನನಗಂತೂ ಗೊತ್ತಿರಲ್ಲ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬಾಯ್.